ನಮಸ್ತೆ ಎಸ್ಆರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ. ರಕ್ತದಾನವು ಜೀವ ಉಳಿಸುವ ಮಹಾದಾನವಾಗಿದ್ದು ನಾವು ನೀಡುವ 1 ಯೂನಿಟ್ ರಕ್ತದಿಂದ 3 ಅಮೂಲ್ಯ ಜೀವಗಳಿಗೆ ನೆರವಾಗಬಹುದು ಅಂತ ವೈದ್ಯರು ಆದ ಡಾಕ್ಟರ್ ಸಚಿನ್ ನಿಕ್ಕಂ ಹೇಳಿದ್ದಾರೆ. ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ವೈದ್ಯರ ದಿನಾಚರಣೆ ಅಂಗವಾಗಿ ಪ್ರೇರಣಾ ಫೌಂಡೇಶನ್, ಯಂಗ್ ಇಂಡಿಯನ್ ಫ್ರೆಂಡ್ಸ್ ಕ್ಲಬ್ ಹಾಗೂ ಅತಣಿ ಬ್ಲಡ್ ಬ್ಯಾಂಕ್ ಸಹಯೋಗದಲ್ಲಿ ಬುಧವಾರ ಆಯೋಜನೆ ಮಾಡಲಾಗಿದ್ದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ಅಪಘಾತಕ್ಕೀಡಾದವರು, ಶಸ್ತ್ರಚಿಕಿತ್ಸೆಗೆ ಒಳಗಾಗುವವರು ಹಾಗೂ ಗಂಭೀರ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ರಕ್ತದ ಅವಶ್ಯಕತೆ ಹೆಚ್ಚಿರುತ್ತೆ. ರಕ್ತದಾನ ಮಾಡೋದ್ರಿಂದ ಇತರರ ಜೀವ ಉಳಿಯೋದ್ರ ಜೊತೆಗೆ ರಕ್ತದಾನಿಗಳ ಆರೋಗ್ಯಕ್ಕೂ ಪ್ರಯೋಜನವಾಗುತ್ತೆ. ದೇಶದಲ್ಲಿ ಇನ್ನೂ ರಕ್ತದ ಕೊರತೆಯಿಂದಾಗಿ ಅನೇಕ ಜೀವಗಳು ಅಪಾಯಕ್ಕೆ ಸಿಲುಕ್ತಾ ಇದೆ. ಆದ್ದರಿಂದ ಆರೋಗ್ಯವಂತ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನಕ್ಕೆ ಮುಂದಾಗಬೇಕು ಎಂದು ಕರೆ ಕೊಟ್ಟಿದ್ದಾರೆ. ಮುಖ್ಯ ಅತಿಥಿಯಾಗಿ ಮಾತನಾಡಿದ ದಾದಾಗೌಡ ಪಾಟೀಲ್, ದಾನಗಳಲ್ಲಿ ರಕ್ತದಾನ ಮತ್ತು ಅನ್ನದಾನ ಅತ್ಯಂತ ಶ್ರೇಷ್ಠವಾಗಿದೆ. ಅನ್ನದಾನದಿಂದ ರಕ್ತ ಉತ್ಪತ್ತಿಯಾಗುತ್ತೆ. ರಕ್ತದಾನದಿಂದ ಒಂದು ಜೀವ ಉಳಿಯುತ್ತೆ. ರಕ್ತಕ್ಕೆ ಯಾವುದೇ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಕೆಲವೊಮ್ಮೆ ಅಪಾರ ಹಣವಿದ್ರೂ ಅಗತ್ಯದ ರಕ್ತ ಸಿಗುವುದಿಲ್ಲ. ಹೀಗಾಗಿ ಯುವಕರು ನಿರಂತರವಾಗಿ ರಕ್ತದಾನ ಮಾಡೋದ್ರ ಮೂಲಕ ಸಮಾಜ ಸೇವೆಗೆ ಕೈಜೋಡಿಸಬೇಕು ಅಂತ ಹೇಳಿದ್ದಾರೆ. ಪ್ರೇರಣಾ ಫೌಂಡೇಶನ್ ಅಧ್ಯಕ್ಷ ಸಂಜಯ್ ಬ್ರೆಡ್ಡಿ ಮಾತನಾಡಿ, ಪ್ರತಿ ವರ್ಷ ವೈದ್ಯರ ದಿನಾಚರಣೆ ಅಂಗವಾಗಿ ರಕ್ತದಾನ ಶಿಬಿರ ಆಯೋಜಿಸುವ ಮೂಲಕ ಸಮಾಜಮುಖಿ ಕಾರ್ಯಗಳನ್ನು ಮುಂದುವರಿಸಲಾಗ್ತಾ ಇದೆ ಅಂತ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರು ಆದ ಪ್ರವೀಣ ಗಾಣಿಗೇರ, ಅರುಣ ಗಾಣಿಗೇರ, ಅತಣಿ ಬ್ಲಡ್ ಬ್ಯಾಂಕ್ ಮುಖ್ಯಸ್ಥ ಮಹಿಬೂಬ್ ಮುಜಾವರ್, ಯಶವಂತ ಪಾಟೀಲ್, ಸಂತೋಷ್ ಪಾಟೀಲ್, ಪ್ರವೀಣ್ ಕುಲಕರ್ಣಿ, ಚಂದ್ರಕಾಂತ್ ಪಾಟೀಲ್, ಪ್ರವೀಣ್ ಕುಲಕರ್ಣಿ, ಚಂದ್ರಕಾಂತ್ ಬಣಜವಾಡ, ಅನಿಲ್ ಸತ್ತಿ, ಡಾಕ್ಟರ್ ಆನಂದ್ ಮುತಾಲಿಕ್, ಡಾಕ್ಟರ್ ವಿನೋದ್ ಪೋತದಾರ್, ಡಾಕ್ಟರ್ ರಾಜೇಂದ್ರ ಗಣಿ, ಡಾಕ್ಟರ್ ಋಷಭ ಪಾಟೀಲ್ ಸೇರಿ ಹಲವರು ಉಪಸ್ಥಿತರಿದ್ದರು. ಪ್ರೇರಣಾ ಫೌಂಡೇಶನ್ ಸದಸ್ಯರು ಆದ ಸತೀಶ್ ಗಾಣಿಗೇರ, ಮಹೇಶ್ ನಡುವಿನಮನಿ, ಅಶೋಕ್ ಏಚಲಕರಂಜಿ, ಸಿದ್ದು ತೇರದಾಳ, ಶೀತಲ್ ಬಾಲೋಜಿ, ಪ್ರತೀಕ್ ಕುಚನೂರಿ, ಪ್ರಶಾಂತ್ ಕಾರೆ, ಸಮರ್ಥ ಶಿಂಧೆ, ಪ್ರದೀಪ್ ಪಾಟೀಲ್, ಪ್ರೇಮ್ ಉಗಾರೆ, ಅಮಿತ್ ಡೂಗನವರ, ಸಾಗರ್ ಮೋರೆ, ಸಂದೇಶ ಕಟ್ಟಿಮನಿ, ಕುಮಾರ್ ಅಂಬಿ, ಅಮಿತ್ ಸೈಯದ್ ಸೇರಿ ಅನೇಕರು ಭಾಗವಹಿಸಿದ್ರು. ಶಿಬಿರಕ್ಕೆ ಕೆಆರ್ ಶಿಕ್ಷಣ ಸಂಸ್ಥೆ, ಕಮಲಾ ವಾಸುದೇವ, ಮಾಹುಲಿ ಫೌಂಡೇಶನ್, ಗಾಂಧಿ ಚೌಕ್ ಮಿತ್ರ ಮಂಡಳ, ನೆಹರು ಚೌಕ್ ಮಿತ್ರ ಮಂಡಳ ಹಾಗೂ ಮಹಾವೀರ ಚೌಕ್ ಮಿತ್ರ ಮಂಡಳ ವಿಶೇಷ ಸಹಕಾರ ಕೊಟ್ಟಿದ್ವು. ಸೋಮಶೇಖರ್ ನಾಯಕ್, ಎಸ್ಆರ್ಕಾರ್ ನ್ಯೂಸ್.